ಹರೇ ಕೃಷ್ಣ. ಇವತ್ತು ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕವನ್ನು ಸ್ವಲ್ಪ ನೋಡೋಣ. ಇದರಲ್ಲಿ ಈ ರೀತಿ ಇದೆ, ಇದು ತುಂಬ ಪ್ರಸಿದ್ಧವಾದ ಶ್ಲೋಕ ಅಂತಲೂ ಹೇಳ್ಬೋದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅನುವಾದ ಈ ರೀತಿ ಇದೆ: ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಅಂತ ಹೇಳುವಂತಹ ಒಂದು ಆಶ್ವಾಸನೆ, ಪ್ರಾಮಿಸನ್ನು ಕೃಷ್ಣ ಈ ಶ್ಲೋಕದಲ್ಲಿ ಕೊಡ್ತಾನೆ. ಈ ಶುದ್ಧ ಭಕ್ತರಿರ್ತಾರಲ್ಲ, ಅವರು ಯಾವಾಗಲೂ ಕೃಷ್ಣನ ಒಂದು ಸ್ಮರಣೆಯನ್ನು ಮಾಡ್ತಾ, ಸಂಕೀರ್ತನೆಯನ್ನು ಮಾಡ್ತಾ, ಪೂಜಿಸುತ್ತಾ, ಬೇರೆ ಬೇರೆ ರೀತಿಗಳಲ್ಲಿ ಅವನ ಸೇವೆಯನ್ನು ಮಾಡ್ತಾ, ಕೃಷ್ಣನ ಒಂದು ಚರಣ ಕಮಲಗಳನ್ನು, ಅವನ ಒಂದು ದಿವ್ಯ ರೂಪವನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಂಡು ಆರಾಧಿಸ್ತಾ ಇರ್ತಾರೆ. ಅಂಥವರಿಗೆ ಕೃಷ್ಣ ಈ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಅವರ ಭಕ್ತಿಗೆ ಅನುಕೂಲಕರ ಯಾವುದೋ ಅದನ್ನು ಕೊಡ್ತಾನೆ, ಯಾವುದು ಅನಾನುಕೂಲ ಅಲ್ವೋ ಅದನ್ನು ಅವನು ತೊಗೊಂಡ್ಬಿಡ್ತಾನೆ. ಇದರಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತಿದೆ. ಯೋಗ ಅಂದರೆ ಒಂದು ಅಪೇಕ್ಷೆಗಳನ್ನು ಈಡೇರಿಸುವುದು, ಹಾಗೆ ಕ್ಷೇಮ ಅಂದರೆ ಅವನಿಗೆ ಒಂದು ರಕ್ಷಣೆಯನ್ನು ಕೊಡೋದು. ವಹಾಮ್ಯಹಂ ಅಂತ ಇದೆ. ವಹಾಮಿ ಅಂದರೆ ಭಾರವನ್ನು ಹೊತ್ತುಕೊಳ್ಳೋದು, ಅವನ ಸಂಪೂರ್ಣ ಭಾರವನ್ನು ನಾನು ಹೊತ್ಕೊಳ್ತೀನಿ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಈಗ ನಮಗೆ ಯಾರಾದರೂ ಒಂದು ಪ್ರಿಯರಾದವರು ಈಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತ ನಾವು ಹೋಗ್ತೀವಿ. ಅವ್ರ ಕೈಲಿ ಭಾರವಾದ ಸೂಟ್ ಕೇಸ್ಗಳಿರುತ್ತೆ, ಕುಡಿ ನಾನು ಎತ್ಕೊಳ್ತೀನಿ ಅಂತ ನಾವು ಅವರ ಕೈಯಿಂದ ತಗೊಳ್ತೀವಲ್ಲ, ಯಾಕಂದರೆ ಅವ್ರು ನಮಗೆ ತುಂಬ ಪ್ರಿಯರಾಗಿರ್ತಾರೆ. ಆ ರೀತಿ ಅವ್ರಿಗೊಂದು ಸೇವೆ ಮಾಡೋದು ನಮಗೆ ತುಂಬ ಇಷ್ಟ ಆಗಿರುತ್ತೆ. ಅದೇ ರೀತಿ ಕೃಷ್ಣನ ಶುದ್ಧ ಭಕ್ತರು ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿರ್ತಾರೆ. ಅವರಿಗೇನು ಭಾರ ಅಂತ ಅನ್ನಿಸ್ತದೆ ಅದನ್ನು ಅವನು ಯಾವಾಗಲೂ ತಗೊಳ್ಕೊಳ್ಳಿ ರೆಡಿಯಾಗಿರ್ತಾನೆ. ಇದರಲ್ಲಿ ಈ ಶ್ಲೋಕದ ಒಂದು ಎಷ್ಟು ಸತ್ಯ ಕೃಷ್ಣ ತನ್ನ ನುಡಿದಂತೆ ನಡೆದಿದ್ದಾನೆ ಅನ್ನೋದನ್ನು ನಾವು ತುಂಬ ಕಥೆಗಳಲ್ಲಿ ನಾವು ಕೇಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಅನೇಕ ಸಿನಿಮಾಗಳು ಕೂಡ ನಡೆದಿದೆ. ಕೃಷ್ಣ ಹೇಗೆ ತನ್ನ ಭಕ್ತರನ್ನು ರಕ್ಷಿಸಿದ್ದಾನೆ ಅನ್ನೋದನ್ನು ನಾವು ಅನೇಕ ರೀತಿಗಳಲ್ಲಿ ನಾವು ನೋಡಿರ್ತೀವಿ. ಇದರಲ್ಲಿ ಒಬ್ಬ ಅರ್ಜುನಾಚಾರ್ಯ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ ಭಕ್ತ ಇರ್ತಾನೆ. ಅವನು ತುಂಬ ಬಡವ, ಭಿಕ್ಷೆಯನ್ನು ಬೇಡಿಬಿಟ್ಟು ಅವನು ಜೀವನ ಮಾಡೋದಿದ್ರೂ ಅವನು ತುಂಬ ಆಧ್ಯಾತ್ಮಿಕದಲ್ಲಿರ್ತಾನೆ. ಯಾವಾಗಲೂ ಇದರ ಅಧ್ಯಯನ, ಅದರ ಬಗ್ಗೆ ಬರೆಯೋದು, ಇಂಥದ್ರಲ್ಲಿ ಇರ್ತಾನೆ. ಒಂದು ಸಲ ಅವನು ಈ ಶ್ಲೋಕವನ್ನು ಓದ್ತಿರ್ಬೇಕಾದ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತಿರುತ್ತಲ್ಲ, ಅದರಲ್ಲಿ ಹೇಗೆ ಕೃಷ್ಣ ನಮ್ಮ ಭಾರವನ್ನು ಹೊತ್ಕೊಳ್ತಾನೆ, ಅವನು ಬಂದು ಹೇಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ, ಯಾರ್ದೋ ಮೂಲಕ ಮಾಡಿಸ್ತಾನೆ ಅಂತ ಅವನಿಗೆ ಅನಿಸೀಗ ನಾವು ಹೇಳ್ತೀವಲ್ಲ ಕೆಲಸ, ಅಯ್ಯೋ ದೇವರೇ ಬಂದಂಗೆ ಬಂದುಬಿಟ್ಟು ಮಾಡಿಕೊಟ್ರಿ, ಈ ಥರ ಎಲ್ಲ ನಾವು ಹೇಳ್ತೀವಲ್ಲ, ಆ ಥರ ಯಾರ್ದೋ ಮೂಲಕ ಆ ಥರ ಮಾಡೋದಿರ್ಬೋದು, ಅವನೇ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ವಹಾಮಿ ಅನ್ನೋದನ್ನು ಅವನು 3 ಸಲ ಹೀಗೆ ಕಾಟ್ ಮಾಡಿ ಕರೋಮಿ ಅಂತ ಬರೀತಾನೆ. ಅಂದರೆ ಯಾವುದಾದ್ರೂ ಮೂಲಕ ಅವನು ಮಾಡಿಕೊಡ್ತಾನೆ ಅಂತ, ಆ ಥರ ಏನೋ ಅರ್ಥದಲ್ಲಿ ಅವನು ಆ ರೀತಿ ಚೇಂಜ್ ಮಾಡ್ತಾನೆ ಆ ಶಬ್ದವನ್ನು. ಆಮೇಲೆ ಅವನು ಎಂದಿನಂತೆ ಹೊರಗಡೆ ಹೋದಾಗ ತುಂಬ ಬಡವರವರು 2 ಹುಡುಗರು ಅವರ ಮನೆಗೆ ಬರ್ತಾರೆ. ಒಬ್ಬ ಸ್ವಲ್ಪ ಕಪ್ಪು ಬಣ್ಣದವನು, ಒಬ್ಬ ಸ್ವಲ್ಪ ಬಿಳಿ ಬಣ್ಣದವನು ಇರ್ತಾನೆ. ಅವರು ತುಂಬ ಸಾಮಾನುಗಳನ್ನ ತೊಗೊಂಬಂದಿರ್ತಾರೆ, ದಿನಸಿ, ತುಂಬ ಬೇಳೆ ಕಾಳುಗಳನ್ನ, ತರಕಾರಿಗಳನ್ನ ಎಲ್ಲವನ್ನೂ ಹೊತ್ಕೊಂಬಂದಿರ್ತಾರೆ. ಹೊತ್ಕೊಂಬಂದು ಮನೆಯಲ್ಲಿ ಇವನ ಪತ್ನಿ ಇರ್ತಾಳೆ, ಅವರ ಕೈಯಲ್ಲಿ ಅದನ್ನು ಕೊಡ್ತಾನೆ. ಯಾಕೆ, ಏನು, ಯಾರು ಅಂತೆಲ್ಲ ಕೇಳಿದ್ರಿಲ್ಲ, ನಾವು ಅರ್ಜೆಂಟ್ ಹೋಗಬೇಕು, ನಿನ್ನ ಗಂಡ ಅಂದರೆ ನಮಗೆ ತುಂಬ ಹೆದರಿಕೆ, ನೋಡು ಹೇಗೆ ಹೊಡೆದಿದ್ದಾರೆ ನಮ್ಮನ್ನು ಅಂತ ಆ ಕಪ್ಪು ಹುಡುಗ ತಿರುಗಿ ಅವನ ಬೆನ್ನನ್ನು ತೋರಿಸ್ತಾನೆ. ಅವನ ಬೆನ್ನಿನಲ್ಲಿ 3 ಬರೆಗಳಿರ್ತದೆ. ಅಯ್ಯೋ, ನನ್ನ ಗಂಡ ಈ ರೀತಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲಲ್ಲ, ಆ ಥರ ವ್ಯಕ್ತಿ ಅಲ್ಲಲ್ಲ ಅಂತ ಇವಳು ಹೇಳಿದ್ರು, ನೋಡು ಹೇಗೆ ಹೊಡೆದಿದ್ದಾನೆ, ನಮಗೆ ಭಯ ಆಗುತ್ತೆ, ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ಅವರು ಹೋಗಿಬಿಡ್ತಾರೆ. ಇವಳಿಗಂತೂ ವಿಪರೀತ ಸಿಟ್ಟು ಬರ್ತದೆ, ಇಷ್ಟು ಮುದ್ದಾದ ಮಕ್ಕಳಿಗೆ ಈ ಥರ ಹೊಡೆದಿದ್ದಾರಲ್ಲ ಅವಳ ಗಂಡ ಅಂತ. ಅವಳು ಬರೋದನ್ನೇ ಕಾಯ್ತಾ ಇರ್ತಾಳೆ. ಅವರ ಗಂಡ ಬಂದಾಗ ಇವಳು ಚೆನ್ನಾಗಿ ಅವರಿಗೆ ಇದು ಮಾಡ್ತಾಳೆ. ಅಷ್ಟು ಚೆನ್ನಾಗಿ ಮುದ್ದಾದ ಮಕ್ಕಳಿಗೆ ಈ ರೀತಿ ಬರುವಂಗೆ ಹೊಡೆದಿದ್ದೀರಲ್ಲ ಬೆನ್ನಲ್ಲಿ, ನಿಮಗೆ ಇಂಥ ಕಲ್ಲು ಮನಸ್ಸ ಆ ಥರ ಎಲ್ಲ ಅವಳು ಬೈತಾಳೆ. ಆಗ ಇವರು, ನಾನು ಯಾವ ಮಕ್ಕಳಿಗೂ ಏನು ಮಾಡಿಲ್ಲಲ್ಲ, ಏನು ಹೇಳ್ತಾ ಇರೋದು, ಇದೆಲ್ಲ ಯಾರು ತಂದಿರೋದು ಅಂತ ಎಲ್ಲವನ್ನ ಕೇಳ್ತಾಳೆ.
ಆಗ ಅವಳು ಹೇಳ್ತಾಳೆ, ಹೀಗೆ ಇಬ್ಬರು ಹುಡುಗರು ಬಂದಿದ್ದರು, ಈ ರೀತಿ ಹೇಳಿದರು, ಅವ್ರ ಬೆನ್ನಲ್ಲಿ ಬರೇನ ನಾನು ನೋಡಿದ್ದೀನಿ ಅಂತ ಹೇಳಬೇಕಾದ್ರೆ ಇವನು ಒಂದು ಕಡೆ ಧ್ಯಾನಸ್ಥನಾಗಿ ಕೂತ್ಬಿಡ್ತಾನೆ. ಅವನಿಗೆ ಎಲ್ಲವೂ ನಡೆದಿದ್ದು ಸ್ಪಷ್ಟವಾಗತ್ತೆ. ಅವನು ಹೋಗಿಬಿಟ್ಟು ಆ ಕರೋಮಿ ಅನ್ನೋದನ್ನು ಅಳಿಸಿ ವಹಾಮಿ ಅಂತಲೇ ಬರೀತಾನೆ. ಅವರು ಆ ಶಬ್ದದ ಮೇಲೆ ಎಳೆದ 3 ಗೆರೆಗಳೇ ಕೃಷ್ಣನ ಬೆನ್ನ ಮೇಲೆ 3 ಬರೆಯಾಗಿ ಬಂದಿತ್ತು. ಕೃಷ್ಣ ಸ್ವತಃ ಬಂದು ಅವನ ಮನೆಗೆ ಇಷ್ಟು ಸಾಮಾನುಗಳನ್ನೆಲ್ಲ ಅವನು ಕೊಟ್ಬಿಟ್ಟು ನಾನೇ ಜವಾಬ್ದಾರಿ ತಗೊಳ್ಳುವನು ಅನ್ನೋದನ್ನು ಅವನು ಸತ್ಯ ಮಾಡಿ ತೋರಿಸಿರ್ತಾನೆ. ಅದೇ ರೀತಿ ಶ್ರೀರಂಗಮ್ಮಲ್ಲಿ ರಾಮಾನುಜಾಚಾರ್ಯರು ಇರುವಂಥ ಸಂದರ್ಭದಲ್ಲಿ ನಡೆದ ಒಂದು ಘಟನೆ, ನಾನು ಅಲ್ಲಿಗೆ ಹೋಗಿದ್ದಾಗ ಅಲ್ಲಿಯ ಒಬ್ಬರಿಂದ ನಾನು ಇದನ್ನು ಕೇಳಿರುವಂಥದ್ದು. ಅಲ್ಲಿ ಇದೇ ಥರ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅವನಿಗೆ ದೇವಸ್ಥಾನದ ಕಂಬಗಳನ್ನ ಹೊಡಿತಾರಲ್ಲ ಅಂಥ ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ಆದರೂ ಯಾವಾಗಲೂ ಕಾಯಕ ಅವನು ಮಾಡ್ತಿರುವಾಗ ಅವನು ಭಗವಂತನ ಸ್ಮರಣೆಯಲ್ಲೇ ಇರ್ತಾನೆ. ಅವನು ಆ ಕಲ್ಲನ್ನು ಹೊಡಿತಾ ಇರುವಾಗ ಒಂದು ಕಪ್ಪೆ ಅದರೊಳಗಿಂದ ಹಾರಿಬಿಡುತ್ತೆ. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಈ ಕಲ್ಲೊಳಗಲ್ಲಿ ಈ ಕಪ್ಪೆ ಹೇಗೆ ಬಂತಪ್ಪ ಅಂತ ನೋಡಿದರೆ ಆ ಕಲ್ಲಿನ ಒಳಗಡೆ ಒಂದು ಸಣ್ಣ ಒಂದು ಸ್ವಲ್ಪ ಜಾಗ, ಅದರಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಪಾಚಿ, ಈ ಥರ ಎಲ್ಲ ಇರುತ್ತೆ. ಅವನಿಗೆ ತುಂಬ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಅಂದರೆ ಯಾವುದೋ ಒಂದು ಕಪ್ಪೆ ಮರಿ, ಸಣ್ಣ ಮರಿ ಇದ್ದಾಗ ಈ ಕಲ್ಲಿನ ಸಂದಿಯೊಳಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆದರೆ ಅದಕ್ಕೆ ಭಗವಂತ ಅಲ್ಲಿಯೇ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆ ಒಂದಷ್ಟು ನೀರು, ಪಾಚಿ ಅದನ್ನು ತಿಂದ್ಕೊಂಡು ಕಪ್ಪೆ ಇಷ್ಟು ದಿನವೂ ಬದುಕಿತ್ತು. ಇವನು ಅದನ್ನು ಓಡಿವಾಗ ಅದು ಹಾರಿತು. ಇಷ್ಟೊಂದು ಭಗವಂತ ಅವನ ಒಂದು ಸೃಷ್ಟಿಸಿದ ಪ್ರತಿ ಜೀವಿಯ ಜವಾಬ್ದಾರಿಯನ್ನು ಅವನು ತಗೊಳ್ತಾನಲ್ಲ. ಒಂದು ಆನೆ ಕಾಡಲ್ಲಿ, ಅದಕ್ಕೆ ಎಷ್ಟು ಸೊಪ್ಪುಗಳು, ಎಷ್ಟು ಹುಲ್ಲು ಇಂಥವೆಲ್ಲ ಬೇಕು. ಅದೇ ರೀತಿ ಪ್ರತಿಯೊಂದು ಪ್ರಾಣಿಗೂ ಯಾರೂ ಏನು ಆಹಾರವನ್ನು ಹೋಗಿ ಕೊಡೋದಿಲ್ಲ. ಅವರವರ ಆಹಾರ ಅವರಿಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ಅಲ್ಲಲ್ಲಿ ನೀರು ಸಿಗ್ತಾ ಇರುತ್ತೆ. ಪ್ರತಿಯೊಂದು ಮನುಷ್ಯ ಜೀವಿಯ ಜವಾಬ್ದಾರಿ, ಭಕ್ತರು ಭಕ್ತರಲ್ಲದವರು ಎಲ್ಲದರ ಜವಾಬ್ದಾರಿ ಅವನದೇ ಆಗ್ತಾರೆ. ಆದರೆ ಭಕ್ತರಿಗೆ ವಿಶೇಷವಾದ ಆದ್ಯತೆಯನ್ನು ಅವನು ಕೊಡ್ತಾನೆ. ಅದನ್ನು ಕಪ್ಪೆಯನ್ನು ನೋಡಿದ ಆ ವ್ಯಕ್ತಿಗೆ ತುಂಬ ಅನಿಸ್ಬಿಡುತ್ತೆ, ನಾನು ಯಾಕೆ ಈ ಕೆಲಸ ಎಲ್ಲ ನಾನು ಮಾಡಬೇಕು, ನಾನು ಸಂಪೂರ್ಣವಾಗಿ ಇನ್ನು ಅವನ ಧ್ಯಾನದಲ್ಲೇ ಇರ್ತೀನಿ. ಅವನಿಗೆ ಇಷ್ಟ ಇದ್ದರೆ ನನಗೇನಾದರೂ ವ್ಯವಸ್ಥೆ ಮಾಡಲಿ, ಇಲ್ಲ ಅಂದರೆ ಬೇಡ, ನಾನು ಮಾತ್ರ ಇನ್ನು ಯಾವ ಕೆಲಸವನ್ನು ಮಾಡಲ್ಲ ಅಂತ ಅವನು ನಿಶ್ಚಯಿಸಿಬಿಡ್ತಾನೆ. ಪೂರ್ಣವಾಗಿ ಅದರಲ್ಲೇ ಅವನು ತಲ್ಲೀನನಾಗಿಬಿಡ್ತಾನೆ. ಅವನಿಗೆ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇರ್ತಾರೆ. ಅವನ ಹೆಂಡತಿ ಹೇಳ್ತಾಳೆ, ಅವ್ರು ದುಡಿದು ತಂದರೆ ಮಾತ್ರ ಈ ಮಕ್ಕಳಿಗೆ, ಅವಳಿಗೆ, ಇವರಿಗೆ ಎಲ್ಲರಿಗೂ ಊಟ. 1-2 ದಿನ ಮನೇಲಿದ್ದ ಅಕ್ಕಿ, ನುಚ್ಚು, ಗಂಜಿ ಎಲ್ಲವನ್ನು ಮಾಡಿ ಮಕ್ಕಳಿಗೆ ಕೊಡ್ತಿರ್ತಾಳೆ. ಅವಳು ಉಪವಾಸ ಇರ್ತಾಳೆ. ಇವನು ಅಂತೂ ಹೇಗೂ ಉಪವಾಸ. 3ನೇ ದಿನ ಆಯಿತು, ಮಕ್ಕಳು ತುಂಬ ಅಳ್ತಾರೆ, ಹಸಿವಾಗ್ತಿದೆ ಅಂತ. ಮನೇಲಿ ಎಷ್ಟು ಹುಡುಕಿದ್ರು ಏನೂ ಇಲ್ಲ. ಅಕ್ಕಪಕ್ಕದವರಿಂದ ಏನೋ ಒಂದಷ್ಟು ತೊಗೊಂಡು ಬಂದು ಮಕ್ಕಳಿಗೆ ಏನೋ ಮಾಡಿಕೊಡ್ತಾಳೆ. ಅವಳು ತುಂಬ ಹೇಳ್ತಾಳೆ, ದಯವಿಟ್ಟು ಹೋಗಿ, ಈ ಥರ ಮಾಡಿದರೆ ಹೇಗೆ, ಮಕ್ಕಳು ಹಸಿವಿಂದ ಸತ್ತು ಹೋಗ್ತಾರೆ ಅಂತ. ಆದರೆ ಅವನು ಒಪ್ಪದೇ ಇಲ್ಲ. ಅವನು ಸಂಪೂರ್ಣ ಭಗವಂತನ ಧ್ಯಾನದಲ್ಲೇ ಇರ್ತಾನೆ. ಈ ರೀತಿ ಮತ್ತೊಂದು ದಿನವೂ ಆಯಿತು, ಮತ್ತೊಂದು ದಿನವೂ ಉಪವಾಸ, ನೀರು ಕುಡ್ಕೊಂಡು ಈ ರೀತಿಯಲ್ಲೇ ಇರ್ತಾರೆ. ಮಕ್ಕಳು ತುಂಬ ಸುಸ್ತಿನಿಂದ ಅಳ್ತಾ ಇರ್ತಾರೆ. ಅವಳು ಏನೇನೋ ಸಮಾಧಾನ ಹೇಳಿ ನೀರು ಕುಡಿಸಿ ಮಲಗಿಸ್ತಾ ಇರ್ತಾಳೆ. ಇನ್ನು 5ನೇ ದಿನ ಆಗಬೇಕಾದ್ರೆ ಒಬ್ಬ ಹುಡುಗ ಬರ್ತಾನೆ ಅವ್ರ ಮನೆಗೆ. ಇದು ರಾಮಾನುಜಾಚಾರ್ಯರು ಕೊಟ್ಟು ಕಳಿಸಿದ್ರು ಅಂತ ಶ್ರೀರಂಗ ದೇವಸ್ಥಾನದ ಸ್ವಲ್ಪ ಪ್ರಸಾದವನ್ನು ಕೊಡ್ತಾನೆ. ಅದನ್ನೇ ಅವರು ಆ ರೀತಿ ತಗೊಳ್ತಾರೆ. ಮಾರನೇ ದಿನವೂ ಆ ಹುಡುಗ ಬರ್ತಾನೆ. ಹಾಗೆ ರೆಗ್ಯುಲರು ಬರ್ತಾನೆ ಇರ್ತಾನೆ. ಅವನು ಆ ದಿನದ ಅವರಿಗೇನು ಆಹಾರ ಬೇಕೋ ಆ ಹುಡುಗ ತಂದು ಕೊಡ್ತಾನೆ. ಇವರು ಆ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಕೊನೆಗೆ ಇದೇ ರೀತಿ 3 ವರ್ಷಗಳ ನಂತರ ಅವನಿಗೆ ತೀವ್ರ ಒಂದು ಅನಾರೋಗ್ಯದಿಂದ ಅವನು ತೀರಿ ಹೋಗ್ಬಿಡ್ತಾನೆ ಆ ವ್ಯಕ್ತಿ. ಆಗ ಅವನ ಹೆಂಡತಿಗೆ ಅನಿಸುತ್ತೆ, ರಾಮಾನುಜಾಚಾರ್ಯರು ನಮಗೆ ಎಷ್ಟೊಂದು ಉಪಕಾರ ಮಾಡಿದ್ದಾರೆ, ನಾವು ಮನೆಯಲ್ಲಿ ಇದ್ದಲ್ಲಿಗೆ ಅವರು ಇಷ್ಟು ವ್ಯವಸ್ಥೆ ಮಾಡಿದ್ದಾರಲ್ಲ, ನಾನು ಅವರಿಗೆ ಹೋಗಿ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತಂದ್ಬಿಟ್ಟು ಇವಳು ರಾಮಾನುಜಾಚಾರ್ಯರನ್ನ ಕಾಣೋಕ್ಕೆ ಅಂತ ಹೋಗ್ತಾಳೆ. ಆಗ ಆಚಾರ್ಯರು ಇವಳು ಹೇಳ್ತಾರೆ, ನಿಮಗೆ ತುಂಬ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಯಜಮಾನರು ಬದುಕಿರುವ ತನಕನೂ ನೀವು ನಮ್ಮ ಮನೆಗೆ ಆಹಾರವನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ ಅವಳ ಗಂಡನ ವಿಷಯನೆಲ್ಲ ಅವಳು ಹೇಳ್ತಾಳೆ. ರಾಮಾನುಜಾಚಾರ್ಯರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವರು ಯಾವ ಹುಡುಗನನ್ನು ಕಳಿಸಿರಲಿಲ್ಲ.
ಸಾಕ್ಷಾತ್ ಶ್ರೀರಂಗನೇ ಬಂದು ಇವರಿಗೆ ಆಹಾರವನ್ನು ಕೊಡ್ತಾ ಇದ್ದಿದ್ದು. ಅವನ ದೇವಸ್ಥಾನದ ಪ್ರಸಾದವನ್ನು ಶ್ರೀರಂಗನೇ ಒಂದು ಬಾಲಕನ ರೂಪದಲ್ಲಿ ಬಂದು ಕೊಡ್ತಾ ಇದ್ದಿದ್ದು. ಇದು ರಾಮಾನುಜಾಚಾರ್ಯರಿಗೆ ತುಂಬ ಆಶ್ಚರ್ಯ ಆಗಿ, ಇದು ರಂಗನ ಇಚ್ಛೆ ಈ ರೀತಿಯೇ ಇರಬೇಕು ಅನಿಸ್ಬಿಟ್ಟು ಆ ವ್ಯಕ್ತಿ ಇಲ್ಲದೆ ಇದ್ದರೂ ಕೂಡ ರಾಮಾನುಜಾಚಾರ್ಯರು ಅವರ ಮನೆಗೆ ದೇವಸ್ಥಾನದ ಪ್ರಸಾದವನ್ನು ತಲುಪಿಸುವ ಕೆಲಸವನ್ನು ಮುಂದುವರಿಸಿದರು. ಈಗಲೂ ಆ ವಂಶಸ್ಥರು ಆ ಮನೆಗಳಲ್ಲಿ ಈಗಲೂ ಇದ್ದಾರೆ, ಅವರ ಮಕ್ಕಳ ಅವರೆಲ್ಲ ಇದ್ದಾರೆ. ಈಗಲೂ ಅಲ್ಲಿಂದ ಕೊಡ್ತಾರೆ ಅಂತ ಹೇಳ್ತಾರೆ, ಅದರ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. ಈ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಬರೆದಂಥ ಈ ಒಂದು ಶ್ಲೋಕವನ್ನು ಸತ್ಯ ಮಾಡಿ ತೋರಿಸಿದಂತಹ ಅನೇಕ ಘಟನೆಗಳು, ತುಂಬ ಕಥೆಗಳು ಇದೆ. ಏಕೆಂದರೆ ಅವನ ಶುದ್ಧ ಭಕ್ತರುಗಳು ಯಾವುದೇ ಒಂದು ಭೌತಿಕ ಪ್ರಪಂಚದ ಈ ಮೆಟೀರಿಯಲ್ ವರ್ಲ್ಡ್ ಯಾವುದೇ ಆಕರ್ಷಣೆಗೆ ಒಳಗಾಗದೆ, ಯಾವುದೇ ಒಂದು ತಾಪತ್ರಯಗಳಿಗೆ ಅವ್ರಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಈಗ ಒಂದು ಎಲೆಕ್ಷನ್ ಆಯಿತು, ಎಲ್ಲರೂ ನಾವೆಲ್ಲ ಅದರ ಬಗ್ಗೆ ಮಾತಾಡ್ತೀವಲ್ಲ, ಏನಾಯಿತು, ಯಾರು ಬರ್ಬೋದು, ಇಷ್ಟು ಅಷ್ಟು, ಅವರು ಯಾವುದರ ಬಗ್ಗೆನೂ ಇಲ್ಲದೆ ಅವ್ರದ್ದು ಕೇವಲ ಇದರಲ್ಲಿ ಮಾತ್ರ ಇರ್ತಾರೆ. ಇಂಥ ಭಕ್ತರು ತುಂಬ ಜನ ಇದ್ದಾರೆ ಈಗಲೂ ಕೂಡ. ಅಂಥ ಯೋಗಿಗಳು, ಸಾಧುಗಳು, ಸನ್ಯಾಸಿಗಳು ಈಗಲೂ ಕೂಡ ಇದ್ದಾರೆ. ಇಂಥವರಿಗೆ ಕೃಷ್ಣ ಈ ಮಾತನ್ನು ಹೇಳಿರುವಂಥದ್ದು. ಗಂಗಾ ಜಲ ಭಗವಂತನ ಪಾದಗಳಿಂದ ಬಂದಿರುವಂಥದ್ದು. ಅದರಲ್ಲಿ ಒಂದು ಸ್ನಾನ ಮಾಡಿದರೆ, ಪ್ರೋಕ್ಷಿಸಿಕೊಂಡರೆ ಸರ್ವ ಪಾಪಗಳೂ ಪರಿಹಾರ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಆದರೆ ಭಗವದ್ಗೀತೆ ಭಗವಂತನ ಬಾಯಿಯಿಂದ ಬಂದಿರುವಂಥದ್ದು. ಭಗವಂತನ ಯಾವ ಅಂಗಗಳು ಎಲ್ಲವೂ ತುಂಬ ಪವಿತ್ರವಾಗಿರುವಂಥದ್ದು. ಆದರೂ ಭಗವಂತನ ಬಾಯಿಯಿಂದ ಬಂದಂಥ ಈ ಭಗವದ್ಗೀತೆಯ ಪ್ರತಿಯೊಂದು ಮಾತುಗಳು ಎಷ್ಟು ಸತ್ಯ, ಸರ್ವಕಾಲಕ್ಕೂ ಅದು ಎಷ್ಟು ಪ್ರಸ್ತುತ ಅನ್ನೋದು ನಮಗೆ ಇದರಿಂದ ಸ್ಪಷ್ಟವಾಗುತ್ತೆ. ಹರೇ ಕೃಷ್ಣ.